ಶಿಸ್ತಿನಿಂದ ನಿಯಮಿತವಾಗಿ ಹೆಚ್ಚಿನ ದಿನಗಳು ಹಾಜರಾಗಿರಬೇಕು. ಹೀಗೆ ಹಾಜರಾಗಿರುವ ವಿದ್ಯಾರ್ಥಿನಿ ಕುಮಾರಿ ಅಫೀಫಾ ಮರಿಯಂ ರವರು ಶಾಲೆಯ ಅತ್ಯುತ್ತಮ ಹಾಜರಾತಿಗಾಗಿ ಪುರಸ್ಕಾರ ಪಡೆಯುತ್ತಿದ್ದಾಳೆ. ಅವಳಿಗೆ ಅಭಿನಂದನೆಗಳು. ಅವಳ ಅನುಪಸ್ಥಿತಿಯಲ್ಲಿ 8ನೇ ತರಗತಿ ಯಾವುದಾದ್ರೂ ವಿದ್ಯಾರ್ಥಿ ಬಂದು ಬಹುಮಾನ ತಗೋಬೇಕು. ನಾರಾಯಣ್ ಸರ್ ಅವರಿಗೆ ವಂದನೆಗಳು. ಕಠಿಣ ಶ್ರಮ ಯಶಸ್ಸಿನ ಕೀಲಿ ಕೈ. ವಿದ್ಯೆ ಸಾಧಕನ ಸ್ವತ್ತು ಹೊರತು ಸೋಮಾರಿಯ ಸೊತ್ತಲ್ಲ. ಅತಿ ಹೆಚ್ಚು ಅಂಕ ಗಳಿಸಲು ಕಠಿಣ ಶ್ರಮ ಅಗತ್ಯ. ಕಠಿಣ ಪರಿಶ್ರಮದಿಂದ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸುಬ್ರಹ್ಮಣ್ಯ ಸರ್ ಅವರು ಬಹುಮಾನ ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. 8ನೇ ತರಗತಿ ನಿಶಾಂಕ ಫಸ್ಟ್ ಪ್ರೈಸ್, ನಿವೇದಿತಾ ಸೆಕೆಂಡ್ ಪ್ರೈಸ್. ಆರನೇ ತರಗತಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿ ಹರ್ಷಿತಾ ಫಸ್ಟ್ ಪ್ರೈಸ್, ಯೋಗಿತಾ ಸೆಕೆಂಡ್ ಪ್ರೈಸ್. ಬಹುಮಾನ ವಿತರಿಸಿದಂತಹ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಪರವಾಗಿ ಅನಂತ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಮತ್ತೆ ಅದೇ ರೀತಿ ನಮ್ಮ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಬೋರೇಗೌಡ ಸರ್ ಅವರು ನಮ್ಮ ಈ ವಾರ್ಷಿಕ ಈ ಸಮಾರೋಪ ಸಮಾರಂಭಕ್ಕೆ ಹಾಜರಿಯಾಗಿ ಎಷ್ಟೇ ಒತ್ತಡ ಇದ್ರೂ ಕೂಡ ಅವರು ಬಂದು ಕೆಲವೊಂದು ಸಲಹೆಗಳನ್ನ ಮತ್ತೆ ಹಿತನುಡಿಗಳನ್ನ ನಿಮಗೋಸ್ಕರ ಹೇಳಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಶಾಲಾ ಶಿಕ್ಷಕಿಯರ ಸಿಬ್ಬಂದಿ ವರ್ಗದವರ ಪರವಾಗಿ ಮತ್ತೆ ಮಕ್ಕಳ ಪರವಾಗಿ ನಾನು ಹೃತ್ಪೂರ್ವಕ ಅನಂತ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು, ಉಪಾಧ್ಯಕ್ಷರು, ಸದಸ್ಯರು ಇವರೆಲ್ಲ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ನನ್ನ ಪರವಾಗಿ, ಶಾಲಾ ಸಿಬ್ಬಂದಿಯ ಪರವಾಗಿ, ಮಕ್ಕಳ ಪರವಾಗಿ ಅನಂತ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಈ ಮುಂದಿನ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ